ಬಂಧನದ ಭೀತಿಯಲ್ಲಿ ಶಾಸಕ ಮಾಡಾಳ್. ಎಲ್ಲಿದ್ದಾರೆ ಶಾಸಕ ಮಾಡಾಳ್ ವಿರೂಪಾಕ್ಷಪ್ಪ? ಹಿಂದೆ ಲೋಕಾಯುಕ್ತ ಅರೆಸ್ಟ್ ಮಾಡುತ್ತಾ ಮಾಡಾಳ್ ಮಾಯ. ಮಾಡಾಳ್ ಪುತ್ರ ಪ್ರಶಾಂತ್ ಬಂಧನ ತನಿಖೆ ಚುರುಕಾಗಿರುವಂತದ್ದು ಒಂದ್ ಕಡೆ ಬಂಧನ ಆಗಿದ್ರೆ ಇನ್ನು ಒಂದ್ ಕಡೆ ಆ ಹಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖೆ ಕೂಡ ಚುರುಕುಗೊಂಡಿದೆ. ಪುತ್ರ ಲಾಕ್ ಆಗ್ತಾ ಇದ್ದಂತೆ ಶಾಸಕ ಮಾಡಾಳ್ ವಿರೂಪಾಕ್ಷಪ್ಪ ನಾಪತ್ತೆ ಆಗಿದ್ದಾರೆ. ಮಾಡಾಳ್ ವಿರೂಪಾಕ್ಷಪ್ಪ ಬಂಧನಕ್ಕೆ ಪೊಲೀಸರು ಶೋಧವನ್ನ ಮಾಡ್ತಾ ಇದ್ದಾರೆ, ಸಿಗ್ತಾ ಇಲ್ಲ. ಮೊನ್ನೆ ರಾತ್ರಿ ರೈಡ್ ಆದಾಗಿನಿಂದಲೂ ಕೂಡ ಶಾಸಕ ಮಾಡಾಳ್ ವಿರೂಪಾಕ್ಷಪ್ಪ ಎಲ್ಲಿದ್ದಾರೆ ಅನ್ನುವಂಥದ್ರ ಬಗ್ಗೆ ಸುಳಿವಿಲ್ಲ ಅಂತ ಹೇಳಲಾಗ್ತದೆ. ಎಫ್ಐಆರ್ ನಲ್ಲಿ ಶಾಸಕ A1 ಆರೋಪಿ ಅಂತ ಉಲ್ಲೇಖವನ್ನ ಮಾಡಲಾಗಿರುವಂತದ್ದು ಲೋಕಾಯುಕ್ತ ದಾಖಲು ಮಾಡಿಕೊಂಡಿರುವಂತ ದೂರಿನಲ್ಲಿ ಎಫ್ಐಆರ್ ಮಾಡಿಕೊಂಡಿದ್ದಾರೆ. ಅದರಲ್ಲಿ A1 ಆರೋಪಿ ಮಾಡಾಳ್ ವಿರೂಪಾಕ್ಷಪ್ಪ ಶಾಸಕರು ಅಜ್ಞಾತ ಸ್ಥಳದಲ್ಲಿದ್ದುಕೊಂಡೇ ನಿರೀಕ್ಷಣಾ ಜಾಮೀನಿಗೆ ಯತ್ನವನ್ನ ಮಾಡ್ತಾ ಇದ್ದಾರೆ. ಶಾಸಕ ಮಾಡಾಳ್ ಪ್ರಕರಣದಿಂದ ಬಿಜೆಪಿಗೆ ದೊಡ್ಡ ಮಟ್ಟದಲ್ಲಿ ಮುಜುಗರ ಆಗಿರುವಂತದ್ದು. ಪ್ರಕರಣ ಯಾವಾಗ ಹೊರಬಂತು, ಯಾವ ರೀತಿಯ ಪ್ರತಿಕ್ರಿಯೆ ಕೊಡಬೇಕು ಅಂತನೂ ಕೂಡ ಗೊತ್ತಾಗ್ತಾ ಇಲ್ಲ ಬಿಜೆಪಿ ನಾಯಕರಿಗೆ. ಯಾಕಂದ್ರೆ ಈಗ ಆಲ್ರೆಡಿ ಕಾಂಗ್ರೆಸ್ ಅಂತೂ ಆರೋಪ ಮಾಡ್ತಾನೆ ಇತ್ತು, ಹಗರಣ 40% ಕಮಿಷನ್ ಅನ್ನುವಂಥದ್ರ ಬಗ್ಗೆ ಎಲ್ಲ. ಈಗ ಎಫ್ಐಆರ್ ನಲ್ಲಿ ಶಾಸಕ A1 ಆರೋಪಿ ಆಗಿರುವಂತ ಹಿನ್ನೆಲೆಯಲ್ಲಿ ಅವರು ಕಾಣಿಸ್ತಾ ಇಲ್ಲ, ಎಲ್ಲೂ ಕೂಡ ನಾಪತ್ತೆ ಆಗಿರುವಂಥದ್ದು. ಅವರನ್ನ ಹುಡುಕುವಂತ ಪ್ರಯತ್ನ ಮುಂದುವರೆದಿದೆ. ಶಾಸಕ ಮಾಡಾಳ್ ವಿರೂಪಾಕ್ಷಪ್ಪ ಎಲ್ಲಿದ್ದಾರೆ ಅನ್ನುವಂಥದ್ರ ಬಗ್ಗೆ ಲೋಕಾಯುಕ್ತ ಪೊಲೀಸರು ಹುಡುಕ್ತಾ ಇದ್ದಾರೆ. ಈಗ ಆಲ್ರೆಡಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಟೋಟಲ್ ಆಗಿ 6 ಜನರ ವಿರುದ್ಧ ಎಫ್ಐಆರ್ ಆಗಿದೆ. ಆ 6 ಜನರಲ್ಲಿ 5ರನ್ನ ಪೊಲೀಸರು ಈಗ ಆಲ್ರೆಡಿ ಬಂಧಿಸಿ ಕೋರ್ಟ್ ಮುಂದೆನೂ ಕೂಡ ಪ್ರೊಡ್ಯೂಸ್ ಮಾಡಿ ಅವರು ನ್ಯಾಯಾಂಗ ಬಂಧನದಲ್ಲಿದ್ದಾರೆ. 14 ದಿನಗಳ ಕಾಲ ನ್ಯಾಯಾಂಗ ಬಂಧನದಲ್ಲಿರುವಂಥದ್ದು. ಆದರೆ A1 ಆರೋಪಿ ಆಗಿರುವಂತಹ ಚನ್ನಗಿರಿಯ ಬಿಜೆಪಿ ಶಾಸಕ ಮಾಡಾಳ್ ವಿರೂಪಾಕ್ಷಪ್ಪನವರು ಮಾತ್ರ ಕಾಣಿಸ್ತಾ ಇಲ್ಲ. ನಿರೀಕ್ಷಣಾ ಜಾಮೀನಿಗೆ ಅರ್ಜಿಯನ್ನ ಹಾಕಿದ್ದಾರೆ. ನಿರೀಕ್ಷಣಾ ಜಾಮೀನು ಸಿಗಬಹುದು ಅನ್ನುವಂಥ ನಿರೀಕ್ಷೆಯಲ್ಲಿ ಅವರಿದ್ದಾರೆ. ಅಜ್ಞಾತ ಸ್ಥಳದಲ್ಲಿದ್ದುಕೊಂಡು ನಿರೀಕ್ಷಣಾ ಜಾಮೀನಿಗೆ ಅರ್ಜಿಯನ್ನ ಹಾಕ್ತಾ ಇರುವಂಥದ್ದು ಮಾಡಾಳ್ ವಿರೂಪಾಕ್ಷಪ್ಪ ಅವರು. ಮತ್ತೊಂದು ಕಡೆ ಲೋಕಾಯುಕ್ತ ಪೊಲೀಸರು ಇವರನ್ನ ಹುಡುಕುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಬಟ್ ಹೇಗೆ ಸಿಗ್ತಾ ಇಲ್ಲ ಗೊತ್ತಾಗ್ತಿಲ್ಲ. ಯಾಕೆಂದ್ರೆ ಎಂತೆಂಥವ್ರನ್ನೋ ಎಲ್ಲೆಲ್ಲೋ ಇದ್ದಂಥವ್ರನ್ನ ಬಂಧಿಸಿದ್ದಾರೆ, ಪೊಲೀಸರು ಆಗಿರ್ಬೋದು, ಲೋಕಾಯುಕ್ತ ಪೊಲೀಸರೇ ಆಗಿರ್ಬೋದು. ಆದರೆ ಮಾಡಾಳ್ ವಿರೂಪಾಕ್ಷಪ್ಪನವರ ಬಗ್ಗೆ ಇನ್ನೂ ಕೂಡ ಸುಳಿವು ಸಿಕ್ಕಿಲ್ಲ ಅಂತ ಹೇಳಲಾಗ್ತಾ ಇದೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಮುನಿರಾಜು. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮುನಿರಾಜು, ಮಾಡಾಳ್ ವಿರೂಪಾಕ್ಷಪ್ಪ ಲೋಕಾಯುಕ್ತ ದಾಖಲು ಮಾಡಿರುವಂತಹ ಎಫ್ಐಆರ್ ನಲ್ಲಿ A1 ಆರೋಪಿ ಆಗಿರುವಂಥದ್ದು, ಅವ್ರ ಬಗ್ಗೆ ಏನಾದರೂ ಸುಳಿವು ಸಿಗ್ತಾ, ಏನಾದರೂ ಅಪ್ಡೇಟ್ಸ್ ಬರ್ತಾ ಇದೆಯಾ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ? ಪೃಥ್ವಿ, ನಿನ್ನೆಯಿಂದ ಮಾಡಾಳ್ ವಿರೂಪಾಕ್ಷಪ್ಪ ಅವರನ್ನ ಪತ್ತೆ ಮಾಡೋದಕ್ಕೆ ಲೋಕಾಯುಕ್ತ ಅಧಿಕಾರಿಗಳು ಸಹ ಈಗ ಸಜ್ಜಾಗಿರುವಂತದ್ದು. ಯಾಕಂದ್ರೆ ಆತನನ್ನ A1 ಆರೋಪಿಯನ್ನಾಗಿ ಈಗ ಎಫ್ಐಆರ್ ನಲ್ಲಿ ಉಲ್ಲೇಖ ಮಾಡಿದ್ದಾರೆ. ಮತ್ತೆ ಆತನ ಒಂದು ಏನು ಸೂಚನೆ ಮೇರೆಗೆ ಒಂದು ಹಣವನ್ನ ಆತನ ಮಗನಿಗೆ ಕೊಡೋದಕ್ಕೆ ಏನು ಗುತ್ತಿಗೆದಾರರು ಹೋಗಿದ್ರು ಅಂತ ಹೇಳಿ ಈಗ ತನಿಖೆಯಿಂದ ಗೊತ್ತಾಗಿರೋದ್ರಿಂದ ಆತನನ್ನು ಸಹ ಈಗ ವಿಚಾರಣೆ ಮಾಡೋದಕ್ಕೆ ಈಗ ಅಧಿಕಾರಿಗಳು ಮುಂದಾಗಿದ್ದಾರೆ. ಮತ್ತೆ ಇದೇ ವೇಳೆ ಆತ ಇನ್ನೂ ಸಹ ಪೊಲೀಸರಿಗೆ ಕೈಗೆ ಸಿಕ್ಕಿಲ್ಲ. ಮತ್ತೆ ನಿನ್ನೆ ಇಡೀ ದಿನ ಅವ್ರ ಮನೆಯಲ್ಲಿ ಒಂದು ಶೋಧ ಮಾಡಿದ್ರು. ಮತ್ತೆ ಅವ್ರ ಮನೆಯಲ್ಲಿ ಇರುವಂತಹ ಹಣವನ್ನು ಸಹ ಜಪ್ತಿ ಮಾಡಿದ್ರು. ಮತ್ತೆ ಇದೇ ವೇಳೆ ಏನು ಮಾಡಾಳ್ ವಿರೂಪಾಕ್ಷಪ್ಪ ಅವರನ್ನ ತನಿಖೆಗೆ ಒಳಪಡಿಸಬೇಕು, ಮತ್ತೆ ವಿಚಾರಣೆಯನ್ನು ಸಹ ಮಾಡಬೇಕಾಗಿದೆ. ಅದರಿಂದ ಲೋಕಾಯುಕ್ತ ಅಧಿಕಾರಿಗಳು ಆತನನ್ನ ಏನು ಪತ್ತೆ ಮಾಡಿ ಒಂದು ವಿಚಾರಣೆ ಮಾಡೋ ಸಲುವಾಗಿ ಸಾಕಷ್ಟು ತಯಾರಿಗಳನ್ನ ಮಾಡ್ಕೊಂಡಿದ್ದಾರೆ. ಆದ್ರೆ ಇನ್ನೂ ಸಹ ಪೊಲೀಸರಿಗೆ ಕೈಗೆ ಆಗಲಿ ಅಥವಾ ಎಲ್ಲಿದ್ದಾನೆ ಅನ್ನೋದ್ರ ಬಗ್ಗೆ ಇನ್ನೂ ಸುಳಿವು ಸಹ ಪತ್ತೆ ಆಗಿಲ್ಲ. ಮತ್ತೆ ಇದೇ ವೇಳೆ ಗುಪ್ತಚರ ಇಲಾಖೆ ಅಧಿಕಾರಿಗಳು ಸಹ ಒಂದು ಮಾಡಾಳ್ ವಿರೂಪಾಕ್ಷಪ್ಪ ಬಗ್ಗೆ ಒಂದು ಮಾಹಿತಿಗಳನ್ನ ಕಲೆಕ್ಟ್ ಮಾಡ್ತಾ ಇದ್ದಾರೆ. ನಿನ್ನೆ ಕೂಡ ಏನು ಲೋಕಾಯುಕ್ತ ದಾಳಿ ನಡೆದ ಸಂದರ್ಭದಲ್ಲಿ ಅವರ ಮನೆ ಬಳಿಯ ಸುಮಾರು 3-4 ಜನ ಏನು ಗುಪ್ತಚರ ಇಲಾಖೆ ಅಧಿಕಾರಿಗಳು ಅಲ್ಲಿಗೂ ಸಹ ಒಂದು ಭೇಟಿ ಕೊಟ್ಟಿದ್ರು. ಅವ್ರ ಬಗ್ಗೆ ಒಂದು ಮಾಹಿತಿಗಳನ್ನ ಕಲೆಕ್ಟ್ ಮಾಡಿ ಎಲ್ಲಿದ್ದಾರೆ ಬೆಂಗಳೂರಲ್ಲಿದ್ದಾರೆ ಅಥವಾ ಹೊರಭಾಗದಲ್ಲಿ ಎಲ್ಲಾದ್ರೂ ಇದಾರ ಅನ್ನೋದ್ರ ಬಗ್ಗೆ ಮಾಹಿತಿಗಳನ್ನು ಸಹ ಸಂಗ್ರಹ ಮಾಡಿದ್ರು. ಬಹುಶಃ ಇವತ್ತು ಏನಾದ್ರೂ ಅವ್ರ ಬಗ್ಗೆ ಒಂದು ಮಾಹಿತಿಗಳನ್ನು ಕಲೆಕ್ಟ್ ಮಾಡಿ ಲೋಕಾಯುಕ್ತ ಪೊಲೀಸರು ಅವರನ್ನ ಪತ್ತೆ ಮಾಡಬಹುದು. ಇಲ್ಲವೇ ಒಂದು ವೇಳೆ ಅವರು ನಿರೀಕ್ಷಣಾ ಜಾಮೀನಿಗೆ ಅರ್ಜಿ ಸಲ್ಲಿಕೆ ಮಾಡಿ ಇವತ್ತು ಒಂದು ಕೋರ್ಟ್ನ ಮೊರೆ ಹೋಗುವಂತ ಸಾಧ್ಯತೆಗಳು ಸಹ ಇದೆ. ಪೃಥ್ವಿ, ಓಕೆ ಮುನಿರಾಜು, ಹಾಗೆ ಸಂಪರ್ಕದಲ್ಲಿರಿ, ಮತ್ತಷ್ಟು ಮಾಹಿತಿನ ಪಡ್ಕೊಳ್ತಾ ಹೋಗ್ತೀನಿ.